ಈ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು ಮಾಜಿ ಸಚಿವರಾದಂಥ ರಮನಾಥ್ ರೈ ಅವರು ಕೇಸರಿಯ ಬಗ್ಗೆ ಬಹಳ ವಿಶೇಷವಾದಂಥ ಕೇಸರಿಯ ಬಗ್ಗೆ ತನ್ನ ಎಲರ್ಜಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಉಡುಪಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಭಗವಧ್ವಜವನ್ನು ಹಸ್ತಾಂತರ ಮಾಡಿ ಉದ್ಘಾಟನೆ ಮಾಡಿದಂಥ ಸಂದರ್ಭವನ್ನು ರಾಜಕೀಯವಾಗಿ ಅದನ್ನು ಉಪಯೋಗಿಸಿಕೊಂಡು ಅಲ್ಲಸಲ್ಲದ ಆರೋಪವನ್ನು ಮಾಡ್ತಿರುವಂಥ ಕಾಂಗ್ರೆಸ್ಸಿಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೂ ಸಮಾಜದ ಧಾರ್ಮಿಕ ಚಿಂತನೆಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವ ಧ್ವಜವನ್ನು ಉಪಯೋಗಿಸಬೇಕು? ಹಿಂದೂ ಸಮಾಜದ ಕಳೆದ ಹಲವಾರು ದಶಕ ವರ್ಷಗಳಿಂದ, ನೂರಾರು ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜ ಎಲ್ಲೋ ಒಂದು ಕಡೆ ಕಾರ್ಯಕ್ರಮದಲ್ಲಿ ಕೇಸರಿ ಉಪಯೋಗಿಸ್ತಾ ಇದೆ. ಆ ಕೇಸರಿಯನ್ನು ಉಪಯೋಗಿಸಿದ ತಕ್ಷಣ ಕೇಸರೀಕರಣ ಅಂತೇಳುವಂಥದ್ದು ಹೇಳ್ತಾರೆ ಅಂಥೇಳಿ, ಆದರೆ ಸ್ವಾಮಿ ಮಸೀದಿಗಳಲ್ಲಿ ಹಸಿರು ಉಪಯೋಗಿಸ್ತಾರೆ, ಅದು ಕೂಡ ತಪ್ಪಲ್ಲ. ಹಾಗಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಚಿಂತನೆ ಉಳ್ಳಂಥ ನಮ್ಮ ವಿಚಾರಧಾರೆಯನ್ನು ನಾವು ಮಾಡುವಂಥದ್ದು ನಮ್ಮ ನಂಬಿಕೆ, ನಮ್ಮ ಈ ಕಳೆದ ಹಲವಾರು ವರ್ಷಗಳಿಂದ ನಡೆದು ಬಂದಂಥದ್ದಾರೆ. ನಾನು ಕೇಳ್ತೇನೆ, ಇವತ್ತು ಉಸ್ತುವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರಬೇಕಿತ್ತು. ಕಳೆದ ಹಲವಾರು ವರ್ಷದಿಂದ ಪರ್ಯಾಯದಲ್ಲಿ ಉಡುಪಿಯ ಪರ್ಯಾಯದಲ್ಲಿ ಉಸ್ತುವಾರಿ ಸಚಿವರೇ ಆ ಧ್ವಜವನ್ನು ಕೊಟ್ಟು ಉದ್ಘಾಟನೆ ಮಾಡಿದ್ದಂತೂ ಪ್ರತೀತಿ. ಉಸ್ತುವಾರಿ ಸಚಿವರಿಲ್ಲದ್ರೆ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಅದು ಹಲವಾರು ವರ್ಷದಿಂದ ನಡೆದು ಬಂದಂಥ ಪ್ರತೀತಿ. ನಾನಿವತ್ತೊಂದು ಪ್ರಶ್ನೆಯನ್ನು ಮಾಡ್ತೇನೆ, ಕಾಂಗ್ರೆಸ್ನ ನಾಯಕರುಗಳಿಗೆ ತಾಕತ್ತಿದ್ರೆ ಒಂದು ಪ್ರಶ್ನೆಯನ್ನು ಮಾಡ್ತೇನೆ ನಾನು. ಕೇಸರಿ ಲುಂಗಿಯನ್ನು ಉಟ್ಟು ಕಾಂಗ್ರೆಸ್ ಆಫೀಸ್ನೊಳಗಡೆ ನಿತ್ಯ ನಿರಂತರವಾದ ಮೀಟಿಂಗ್ನಲ್ಲಿ ಭಾಗವಹಿಸಬೇಕು. ಧೈರ್ಯ ಇದೆ ಅವರಿಗೆ? ಈ ಹಿಂದೆ ಕೇಸರಿಯನ್ನು ಉಟ್ಟು ಬಂದಂಥ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ. ಆದರೆ ಅಲ್ಪಸಂಖ್ಯಾತರು ಅವರ ಧಾರ್ಮಿಕ ಚಿಂತನೆ ಉಳ್ಳಂಥ ವಿಚಾರಗಳನ್ನು ಉಟ್ಟುಕೊಂಡು ಹಾಕಿಕೊಂಡು ಕಾಂಗ್ರೆಸ್ ಕಚೇರಿ ಒಳಗಡೆ ಬರ್ಬೋದು. ಹಾಗಿದ್ರೆ ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಓಟಿಗಾಗೋಸ್ಕರ ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆಯನ್ನು ಹಾಳು ಮಾಡುವಂಥ ಪ್ರಶ್ನೆಯನ್ನು ಮಾಡಬೇಡಿ ಅಂಥೇಳಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ನೋಡಿದರೆ ಕೆಲವರಿಗೆ ದುಃಖ ಆಗತ್ತಂತೆ, ಕೆಲವರಿಗೆ ಅಲರ್ಜಿ ಆಗತ್ತಂತೆ. ಅದಕ್ಕಾಗಿ ಆ ಕೇಸರಿ ಧ್ವಜ ತೆಗಿಬೇಕು ಅಂಥೇಳಿ ಆ ಮಹಾಕಾಳಿ ಪಡುಪಲ್ಲಿ ಮುಖ್ಯ ರಸ್ತೆಯಲ್ಲಿದ್ದಂಥ 2-3 ವರ್ಷದಿಂದ ಇದ್ದಂಥ ಕೇಸರಿ ಧ್ವಜವನ್ನು ತೆಗೆಸಿದ್ರು ಇವರು. ನೀವು ಆಡಳಿತದಲ್ಲಿ ಇರಬೇಕು ಅಂತೇಳಿಗೋಸ್ಕರ ಹಿಂದೂ ಧರ್ಮದ ಚಿಂತನೆಯನ್ನು ಒಡಿತಾ ಇರುವಂಥ ಇಂಥ ಕಾಂಗ್ರೆಸ್ನ ನಾಯಕರುಗಳಿಗೆ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ತೇವೆ, 100ಕ್ಕೆ 100 ಅವರ ಈ ರೀತಿಯ ವಿಚಾರಗಳಿಗೆ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ನೀವು ಒಂದು 2-4 ರಾಜ್ಯಗಳಲ್ಲಿ ನೀವು ಆಡಳಿತ ಮಾಡ್ತಾ ಇಲ್ಲ. ನಿಮಗೆ ರಾಮನ ಶಾಪ ಇದೆ. ಹಾಗಾಗಿ ಈ ರಾಮನ ಶಾಪವನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಕಲಿಯಿರಿ ಅಂತ ಹೇಳಿ.